ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧಕ್ಕೆ 22ನೆಯ ದಿನ. ಈಗ ಬೇಕರಿಗೂ ಕೂಡ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬೇಕರಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಬೇಕರಿಗೆ ಕೆಲಸಕ್ಕೆ ಬರೋ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ. ಏಜೆನ್ಸಿ ಅವರು ಕಮರ್ಷಿಯಲ್ ಇಲ್ಲ ಕೇಳಬೇಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ಅನಿವಾರ್ಯತೆಗಳು ಬೇಕರಿ ಮಾಲೀಕರಿಗೂ ಕೂಡ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಅವರಿಗೂ ಕೂಡ ಸಿಗ್ತಾ ಇಲ್ಲ. ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಬೇಕರಿಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಒಳಗಡೆ ಐಟಮ್ ಮಾಡುವಂತಹ ಕೆಲವೊಂದಿಷ್ಟು ಮಷಿನ್ಗಳಿದ್ದಾವೆ. ಅಲ್ಲಿ ಸಿಲಿಂಡರ್ನಿಂದನೂ ಕೂಡ ಸಿಲಿಂಡರ್ ಬಳಸಿ ಕೆಲವೊಂದು ಸ್ವೀಟ್ಸ್ನೆಲ್ಲ ಮಾಡ್ತಾರೆ. ಆದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಇವತ್ತು. ಹೀಗಾಗಿ ಬೇಕರಿ ಮಾಲೀಕರು ಸಿಕ್ಕಾಪಟ್ಟೆ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಒಂದು ಕಮರ್ಷಿಯಲ್ ಸಿಲಿಂಡರ್ನ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಈಗ ಖಾಲಿ ಆಗಿದೆ. ಮತ್ತು ಸ್ವೀಟ್ ತಯಾರಿಕೆ ಕೂಡ ನಿಂತ್ಕೊಂಡಿದೆ. ಈಗ ಸಾಲ ಸುಲ ಮಾಡಿ ಪಾಪ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಬೇಕರಿ ಅಂತ ಹೇಳಿದ ತಕ್ಷಣ ಪಾಪ ದೊಡ್ಡ ಬೇಕರಿ ಏನಲ್ಲ ಇದು. ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇರುವಂತಹ ಬೇಕರಿ ಮಾಲೀಕ ಇವತ್ತು ಕಂಗಾಲಾಗಿದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ, ಏನೇನು ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನು ಮಾತನಾಡ್ಸೋಣ ಅವ್ರನ್ನ. ಸರ್, ಈಗ ಪಾಪ ಈಗ ನೀವು ಸಾಲಾಗಿಲ್ಲ ಮಾಡ್ಕೊಂಡು ಬೇಕರಿ ಮಾಡಿದ್ದೀರಿ ಅನ್ನೋಂಥ ಮಾಹಿತಿ ಇದೆ ನಮಗೆ. ಏನು ಆಗಿದೆ ಯಾವಾಗಲಿಂದ ಕಡಿಮೆ ಆಯ್ತು ಇದು ಸಿಲಿಂಡರ್ ಎಲ್ಲ ಮುಗ್ದಿದೆಯಾ? ಈಗ ಎಲ್ಲ ಮುಗಿದಿದೆ ಸರ್. ಅದಕ್ಕೆ ಬಟ್ಟಿನೇ ಬಂದ್ ಮಾಡಿಬಿಟ್ಟಿದ್ದೀವಿ ಸರ್. ನಾವು ಎಲ್ಲ ಬಂದ್ ಮಾಡಿವಿ ಸರ್. ಈ ಡೀಸೆಲ್ ಓನ್ ಬಂದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಇದ್ರದ್ದೆಲ್ಲ ಏನೇನು ಇತ್ತು ಈಗ, ಅಂದರೆ ಸಿಲಿಂಡರ್ ಬಳಸಿ ಏನೇನು ಸ್ವೀಟ್ ಮಾಡ್ತಾ ಇದ್ರಿ? ಈ ಬೇಕ್ರಿ ಐಟಮು, ಕೇಕು, ಪಪ್ಸು, ಕಾರಿ, ಟೋಸ್ಟು, ಬನ್ನು, ಬ್ರೆಡ್ಡು ಎಲ್ಲ ರೆಡಿ ಮಾಡ್ತಿದ್ವಿ ಸರ್. ಬೇಕ್ರಿ ಐಟಮ್ ಏನೈತಲ್ಲ ಇಲ್ಲೇ ರೆಡಿ ಆಗಿತ್ತು ಸರ್. ಈಗೆಲ್ಲ ಮತ್ತು ಬಂದ್ ಆಗಿರೋದ್ರಿಂದ ಮತ್ತು ಕಮರ್ಷಿಯಲ್ ಎಲ್ಲಿ ಸಿಗೋಲ್ಲ ಸರ್. ಅದ್ರ ಸಂಬಂಧ ಬಟ್ಟೆನ ಬಂದ್ ಮಾಡಿಬಿಟ್ಟಿದ್ದೀವಿ. ಈಗ ಡೀಸೆಲ್ ಓನ್ ಇದ್ದಲ್ಲೇ ತೊಗೊಂಬಂದು ಐಟಮ್ ನಾವು ಮಾರ್ತಾಯಿದ್ದೀವಿ ಸರ್. ಅದು ಕೂಡ ನಮಗೆ ಹೆಚ್ಚಿಗೆ ಆಗತ್ತೆ ರೇಟ್. ಹಂಗಾಗಿ ನಮ್ಗೇನೋ ವರ್ಕೌಟ್ ಆಗಲಿ ಇದಕ್ಕೆ. ಮತ್ತೀಗ ಸ್ವೀಟ್ಸು ಬಿಸ್ಕೆಟ್ಸ್ ಮಾತ್ರ ಮಾಡ್ತಿದ್ದೀರಿ? ಅಷ್ಟೇ, ರೆಡಿಮೇಡ್ ಅಷ್ಟೇ ಮಾಡ್ತಿದ್ದೀವಿ ಸರ್. ರೆಡಿಮೇಡ್ ಅಷ್ಟೇ ಏನು ಬರ್ತೈತಲ್ಲ ಸರ್, ಅದನ್ನ ಅಷ್ಟೇ ಮಾಡೋಂಥದ್ದು ಏನಿಲ್ಲ ಸರ್. ಎಲ್ಲ ಬಂದ್ ಮಾಡಿಬಿಟ್ಟಿದ್ದೀವಿ. ಈಗೆಲ್ಲ ಆಳುಗಳಿಗೆಲ್ಲ ಸಂಬಳ ಕೊಡೋದು ಹೆಂಗೆ? ವರ್ಕ್ ಮಾಡೋಂಥವ್ರಿಗೆಲ್ಲ ಈಗ ಆಳೆಲ್ಲ ಸರ್ ಬಿಡಿಸಿಬಿಟ್ಟಿವಿ ಸರ್. ಈಗ ಆಳು ಯಾರು ಬರ್ತಾ ಇಲ್ಲ, ಎಲ್ಲ ಬಿಡಿಸಿಬಿಟ್ಟಿದ್ದೀವಿ ನಾವು. ಈಗ ಆಳೆಲ್ಲ ಬಂದ್ ಮಾಡಿದ್ದೀವಿ. ಮತ್ತು ಡೀಸೆಲ್ ಓನ್ ಬಂದ್ಮೇಲೆ ಮತ್ತೆ ಕರ್ಕೊಂಡು ಮಾಡಬೇಕು ಅನ್ನೋದು ಐತೆ ಸರ್. ಏನು ಲೋನ್ ಮಾಡ್ಕೊಂಡಿದ್ರಿ ಎಲ್ಲ ಬೇಕರಿ ಮಾಡಲಿಕ್ಕೆ? ಸರ್ ಲೋನ್ ಮಾಡಿದ್ವಿ, ಸಾಲ ಭಾಳ ಆಗಿದೆ ಸರ್. ಇದನ್ನು ನಂಬ್ಕೊಂಡು ಒಂದು ಜೀವನ ಇತ್ತು. ಮತ್ತು ಏನು ಮಾಡ್ತೀರಿ, ಮತ್ತು ಈಗೆಲ್ಲ ಮತ್ತು ಕಮರ್ಷಿಯಲ್ ಎಲ್ಲ ಬಂದ್ ಆಯ್ತಲ್ಲ ಗ್ಯಾಸ್, ಅದ್ರ ಸಂಬಂಧ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಹಂಗಾಗಿ ಡೀಸೆಲ್ ಸಿಲಿಂಡರ್ ಸಮಸ್ಯೆ ಆದರೆ ಡೊಮೆಸ್ಟಿಕ್ದು ಅದಕ್ಕೆ ಒಂದಷ್ಟು ಸಹಾಯವಾಣಿ ಕೊಟ್ಟಿದ್ದಾರೆ DCFS ಇಂದ. ಕಮರ್ಷಿಯಲ್ ಸಿಲಿಂಡರ್ ಸಂಬಂಧಪಟ್ಟಂಗೆ ಯಾರನ್ನಾರು ಆಫೀಸರ್ಸ್ನ ಏಜೆನ್ಸಿಯವ್ರನ್ನ ಭೇಟಿಯಾಗಿದ್ದಾರೆ? ಇಲ್ಲ ಸರ್. ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾರು, ಗ್ಯಾಸ್ನರು ಮಾಡ್ತಿಲ್ಲ. ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್ ಗ್ಯಾಸ್ನರು. ದುಬಾರಿ ಹೇಳ್ತಾರ ಏನೋ ಒಂದು ಸಪೋಸ್ ದುಡ್ಡು ಜಾಸ್ತಿ ಕೊಟ್ಟರು ಕೊಡ್ತೀವಿ ಅನ್ನೋದು? ಏನು ಸರ್, ದುಡ್ಡು ಏನು ಜಾಸ್ತಿ ಅಂತಲ್ಲ, ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಫೋನ್ ಹಚ್ಚಿದ್ರೆ ಗ್ಯಾಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೆಂಗೆ ಹಿಂಗಾದ್ರೆ ಮುಂದೆ? ಈಗ ಹಿಂಗಾದ್ರೆ ಸರ್ ಮತ್ತು ನಾವು ಡೀಸೆಲ್ ಓನ್ ಬುಕ್ ಮಾಡಿದ್ದೀವಿ ಸರ್. ಒಂದು ವಾರ ಆಯ್ತು ನಾವು ಬುಕ್ ಮಾಡಿ. ಬಂದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಡೀಸೆಲ್ ಓವೆನ್. ಓಕೆ, ಇದು ಬೇಕರಿ ಮಾಲೀಕರ ಮಾತು. ಒಟ್ಟಾರೆ ಅವರು ಪಾಪ ತಮ್ಮ ಬೇಕರಿಯಲ್ಲಿ ಕೆಲಸ ಮಾಡಿದಂಥವ್ರನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಮತ್ತು ಸಿಲಿಂಡರ್ಗಳು ಖಾಲಿ ಆಗಿರೋದ್ರಿಂದ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.